ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ಷಿತ್ ಪೂಜಾರಿ, ಮುಂಬೈ ಯಕ್ಷಗಾನ ಕಲಾವಿದ, ಕಟೀಲು ಮೇಳ. ಇವತ್ತು ಈ ಸೀರೆಯನ್ನು ಹಿಡಿದುಕೊಂಡಿದ್ದೇನೆ. ವಿಶೇಷವಾದಂತಹ ದಿವಸ ಇದು. ತುಂಬ ವರ್ಷಗಳಿಂದ ಕಾಯುತ್ತಾ ಇದ್ದೆ. ಹಾಗಾಗಿ ಇದು ಎಲ್ಲಿ ಏನು ಎಂಬುದನ್ನು ಈ ವಿಡಿಯೋಲಿ ತೋರಿಸುತ್ತೇನೆ. ಬನ್ನಿ, ಆನಂದಿಸಿ, ಹೋಗುವ. ನನ್ನ ಸ್ಕೂಟರಲ್ಲಿ ಕುಳಿತುಕೊಂಡು ನಾನು ಹೊರಟೆ. ಇವತ್ತು ಯಕ್ಷಗಾನ ಇರುವುದು ಕೊಡೆತ್ತೂರು ಕಿನ್ನಿಗೋಳಿಯಲ್ಲಿ. ಆದರೆ ಇವತ್ತು ವಿಶೇಷ ಕಾರ್ಯಕ್ರಮ ಉಂಟು. ಯಕ್ಷಗಾನದ್ದು ಬೇರೆ, ಕಟೀಲು ಮೇಳಕ್ಕೆ ಸಂಬಂಧಪಟ್ಟದ್ದೇ. ಯಾವುದಂತ ಬನ್ನಿ ನೋಡುವ. ಒಂದು ವರ್ಷದಿಂದ ಕಾಯುತ್ತಾ ಇದ್ದೇನೆ ಈ ದಿವಸ ಯಾವಾಗ ಬರುತ್ತದೆ ಎಂಬುದನ್ನು. ಈ ಸೇವೆ ಮಾಡಲು ತುಂಬ ಮಂದಿ ಕಾಯುತ್ತಾ ಇರ್ತಾರೆ. ಒಂದು ರೀತಿಯ ದೇವರ ಸೇವೆ ಇದು, ದೇವರ ಭಾಗ್ಯವೇ ಎನಿಸಿಕೊಳ್ಳುತ್ತದೆ. ಚೌಕಿ ಮನೆಗೆ ತಲುಪಿದೆ. ನನ್ನ ವೇಷಭೂಷಣಕ್ಕೆ ಬಣ್ಣಗಾರಿಕೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ, ಮುಖವರ್ಣಿಕೆ ಮಾಡಲಿಕ್ಕೆ. ದೇವರ ಎದುರಿನಲ್ಲಿ ಮನೆಯವರು ಎಲ್ಲ ಸೇರಿಕೊಂಡು ಒಟ್ಟಾಗಿ ನಮ್ಮ ಸಂಸ್ಕೃತಿಯಾದಂತಹ ಭಜನಾ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದರು. ದೇವರನ್ನು ಪ್ರಾರ್ಥಿಸುತ್ತಾ ಭಜಿಸುತ್ತಾ ಇದ್ದರು. ಹಾಗೆ ನಮ್ಮ ಚೌಕಿಯಲ್ಲಿ ಕಲಾವಿದರು ಅವರವರ ವೇಷಕ್ಕೆ ತಯಾರಾಗುತ್ತಾ ಇದ್ದರು. ಮೇಕಪ್ ಮಾಡಿಕೊಂಡು ಡ್ರೆಸ್ ಕಟ್ಟುತ್ತಾ ಇದ್ದರು. ಪ್ರಾರಂಭದ ವೇಷ ಎಲ್ಲ. ಹಾಗೆ ನನ್ನದಾದಂತಹ ಶಿರೋಭೂಷಣವನ್ನು ಧರಿಸಿದೆ. ಟೋಪನೆಲ್ಲ ಇಟ್ಟಾಗಿತ್ತು. ಸ್ವಲ್ಪ ಗಡಿಬಿಡಿಯಲ್ಲಿ ಮಾಡುವಾಗ ಚೌಕಿಯ ಪೂಜೆ ಹೊತ್ತಾಯಿತು. ಭಕ್ತಿಪರವಶರಾಗಿ ಎಲ್ಲರೂ ದೇವರನ್ನು ಕೈ ಮುಗಿದು ಬೇಡುತ್ತಾ ನಿಂತಿದ್ದರು ಚೌಕಿ ಪೂಜೆಯ ಹೊತ್ತಿನಲ್ಲಿ. ಚೌಕಿ ಪೂಜೆ ಆದ ತಕ್ಷಣ ನಾನು ಕೂಡ ನನ್ನ ವೇಷಭೂಷಣ ಮಾಡುವುದಕ್ಕೆ ಮುಂದಾದೆ. ಮತ್ತು ತಂದಿರುವಂತಹ ಆ ಸೀರೆ ಉಟ್ಟಾಯಿತು. ಕಚ್ಚೆ ಹಾಕಿದೆ ಇವತ್ತು. 16 ಮೊಳದ ಸೀರೆ. ಹಾಗೆ ದೂರ ಏನು ಎಂಬುದನ್ನು ನಿರೀಕ್ಷೆ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತದೆ. ಆಭರಣಗಳನ್ನು ಎಲ್ಲ ಧರಿಸಿದೆ. ತುಂಬ ನೀಟಾಗಿ ನಾನು ರೆಡಿ ಆಗುತ್ತಾ ಇದ್ದೆ. ನಾವು ಹೋದದ್ದು ನಮ್ಮ ಭಾಗವತರಾದಂತಹ ಪ್ರಫುಲ್ಲಚಂದ್ರರ ಕಾರಲ್ಲಿ. ತಲುಪಿದ್ದೇವೆ. ಯಾವ ಸ್ಥಳ ಅಂತ ನೋಡಿ. ಈ ಕ್ಷೇತ್ರ ಚಿರಪರಿಚಿತ ಎಲ್ಲರಿಗೂ. ಮಂಗಳೂರಿನಲ್ಲಿ ಇರುವಂತಹ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಟೀಲು, ದಕ್ಷಿಣ ಕನ್ನಡ. ಜಾತ್ರೆ ನಡೆಯುತ್ತಾ ಇದೆ ಈಗ. ಹಾಗೆ ಜಾತ್ರೆಯಲ್ಲಿ ಬಲಿ ಸುತ್ತು ಆಗುತ್ತದೆ. ಅದರಲ್ಲಿ ನನ್ನದ್ದು ಒಂದು ಯಕ್ಷಗಾನ ಸೇವೆ. ಇದು 7 ಸೆಟ್ ಉಂಟು ಈಗ ಕಟೀಲು ಮೇಳದಲ್ಲಿ. ಪ್ರತಿಯೊಂದು ದಿವಸ ಒಂದೊಂದು ಸೆಟ್ಟಿನ 2 ಕಲಾವಿದರು ಬಂದು ಇಲ್ಲಿ ಅವರ ಸೇವೆಯನ್ನು ಮಾಡುತ್ತಾರೆ. ಇಲ್ಲಿ ಯಕ್ಷಗಾನ ಮಾತ್ರ ಅಲ್ಲ, ಭರತನಾಟ್ಯ, ಬೇರೆ ವಾದ್ಯ, ವೇದಘೋಷಣೆ, ಹಾಗೆ ಅನೇಕ ಕಲೆಗಳ ಪ್ರದರ್ಶನೆಯನ್ನು ಮಾಡುವುದಕ್ಕೆ, ಅದು ಕೂಡ ದೇವರಿನ ಎದುರಿನಲ್ಲಿ ಜಾತ್ರೆಯ ಸಮಯದಲ್ಲಿ. ಇದು ತುಂಬ ಭಾಗ್ಯ. ದೇವರ ಆಶೀರ್ವಾದ ನಮಗೆ ದೊರಕುತ್ತದೆ. ಕಟೀಲು ತಾಯಿಗೆ ಪ್ರಿಯವಾದದ್ದು ಕಲೆ, ಕಲಾವಿದರು. ಹಾಗೆ ಈ ಕ್ಷೇತ್ರವೇ ಒಂದು ಕಲೆಗೆ ತುಂಬ ಆಧಾರವಾದದ್ದು.
ಹಾಗೆ ಸೇವೆ ಎಲ್ಲ ಮುಗಿಸಿ ಹೊರಗೆ ಬಂದೆ. ತುಂಬ ಜನರಿದ್ದರು, ಭಕ್ತಾಭಿಮಾನಿಗಳು ಆ ಅವ್ವೆಯನ್ನು ಕಾಣುವುದಕ್ಕೆ ಬೇಕಾಗಿ ಹೊರಗೆ ನಿಂತಿದ್ದರು. ತುಂಬ ಜನ ಬಂದು ನಮ್ಮ ಹತ್ರ ಫೋಟೋಸ್ ಎಲ್ಲ ಕೇಳಿದರು, ಫೋಟೋಸ್ ತೆಗೆಸಿಕೊಂಡರು. ಅವರಿಗೂ ತುಂಬ ಖುಷಿಯಾಯಿತು. ಬೇರೆ ಕಲಾವಿದರು ಇದ್ದರು. ಒಂದಷ್ಟು ಫೋಟೋಗ್ರಾಫ್ಸ್ ಇದು ತೆಗೆದದ್ದು ನಾನು. ತುಂಬ ಖುಷಿಯಾಯಿತು. ಇದು ಒಂದು ಭಾಗ್ಯವೇ ಸರಿ. ಕಟೀಲು ಮೇಳದಲ್ಲಿ ಗೆಜ್ಜೆ ಕಟ್ಟಿ ಸೇವೆ ಮಾಡುವುದೇ ಒಂದು ಪೂರ್ವಜನ್ಮದ ಸುಕೃತ ಫಲ ಎನ್ನಿಸಿಕೊಳ್ಳುತ್ತದೆ. ಹಾಗಾಗಿ ತುಂಬ ಸಂತೋಷವಾಯಿತು. ಇದು ವಸಂತ ಮಂಟಪ. ಇದರಲ್ಲಿ ಫೋಟೋ ತೆಗೆಸಬೇಕಂತ ತುಂಬ ದಿವಸದಿಂದ ಕಾಯುತ್ತಾ ಇದ್ದೆ. ಆ ತಾಯಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಎಲ್ಲರನ್ನೂ ಸಂತೋಷದಲ್ಲಿ ಇಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಧನ್ಯವಾದ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.